ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಛಾವಾ ಅನ್ನೋ ಒಂದು ಹಿಂದಿ ಫಿಲಂ. ಈ ಹಿಂದಿ ಫಿಲಂ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಮಗ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಶೌರ್ಯವನ್ನ ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಏನಿದೆ, ಅದರ ರಿವ್ಯೂ ಅನ್ನೋದನ್ನ ನಾನು ಡೀಟೇಲ್ ಆಗಿ ನಿನ್ನೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗಡೆಯಲ್ಲಿ ಕೊಟ್ಟಿದ್ದೀನಿ. ಯಾವ ಕಾರಣಕ್ಕೆ ಈ ಸಿನಿಮಾ ಅನ್ನೋದನ್ನ ನಾವು ಭಾರತೀಯರಾಗಿ ಕುತ್ಕೊಂಡು ನೋಡ್ಬೇಕು. ನೀವು ಹಿಂದೂ ಮುಸ್ಲಿಂ ಯಾರೇ ಆಗಿರಿ, ಈ ಸಿನಿಮಾನ ನೋಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಡೀಟೇಲ್ ಆಗಿರೋ ಎಪಿಸೋಡ್ ಅನ್ನ ಆ ಚಾನೆಲ್ ನಲ್ಲಿ ಮಾಡಿದ್ದೀನಿ. ಥಂಬ್ನೇಲ್ ರೆಫರೆನ್ಸ್ಗೆ ಕೊಡ್ತಾ ಇದ್ದೀನಿ, ಅದನ್ನ ದಯವಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಈ ಸಿನಿಮಾದಲ್ಲಿ ತೋರಿಸಿರುವಂತಹ ವ್ಯಕ್ತಿಯ ಹೊರತಾಗಿ ಒಬ್ಬ ವ್ಯಕ್ತಿತ್ವವನ್ನ ಯಾವ ರೀತಿ ಸಂಪೂರ್ಣ ದೃಷ್ಟಿಕೋನದಲ್ಲಿ ಅರ್ಥ ಮಾಡ್ಕೊಳ್ಳುವಂತಹ ಎಫರ್ಟ್ ಅನ್ನ ಮಾಡಬೇಕು. ಹಾಗೆ ಇವತ್ತಿನ ದಿನ ನಾನು ನನ್ನನ್ನ ಸೌಮ್ಯ ಕೃಷ್ಣ ಹೆಗಡೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ಸಂಭಾಜಿ ಮಹಾರಾಜ್ ಅವರ ಒಂದು ಬಲಿದಾನದಿಂದ ಇವತ್ತಿನ ಅದೆಷ್ಟೋ ಹಿಂದೂಗಳಾಗಿಯೇ ಇನ್ನೂ ಉಳಿದಿರೋಕೆ ಕಾರಣ ಈ ಮಹಾನ್ ಪುರುಷ. ಅದಕ್ಕೆ ಇವರನ್ನ ನಾವು ಹಿಂದೂ ಧರ್ಮದ ಒಬ್ಬ ದ ಬಿಗ್ಗೆಸ್ಟ್ ಸೋಲ್ಜರ್ ಅಂತ ಕರಿತೀವಿ, ಧರ್ಮವೀರ ಅಂತ ಕರಿತೀವಿ. ಹಾಗೆ ಎಲ್ಲೋ ಒಂದ್ ಕಡೆ ನಾವು ಚಿಕ್ಕ ವಯಸ್ಸಿನಲ್ಲೇ ಇವ್ರ ಬಗ್ಗೆ ತಿಳ್ಕೊಂಡು ಅವರ ತ್ಯಾಗ ಬಲಿದಾನವನ್ನ ನಮ್ಮ ಜೀವನದಲ್ಲಿ ಇನ್ಸ್ಪಿರೇಷನ್ ಆಗಿ ತಗೊಂಡು ಯಾರ್ಯಾರ ಋಣದಲ್ಲಿ ನಾವು ಇವತ್ತು ಇದೀವಿ ಅನ್ನೋದನ್ನ ನೆನಪು ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಬಹುದಿತ್ತು ನಮ್ಮ ಸ್ಕೂಲ್ ಹಿಸ್ಟ್ರಿ ಬುಕ್ಸ್ನ ಮೂಲಕ. ಅದರೆಲ್ಲದನ್ನ ಹೊರತಾಗಿ ಯಾರು ಈ ದೇಶವನ್ನ ಸರ್ವನಾಶ ಮಾಡೋಕೆ ಟ್ರೈ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ನಾವು ಮೊಘಲ್ ಅರಸರು ಅಂತ ಬಾಯ್ಪಾಟ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ಅವರಿಗೋಸ್ಕರ ಅವ್ರನ್ನ ಏನೋ ಭಯಂಕರ ದೊಡ್ಡ ಉದಾರ ಮಾಡಿದ್ದಾರೆ ನಮ್ಮ ದೇಶನ ಅನ್ನೋ ರೀತಿಯಲ್ಲಿ ಸೋ ಕಾಲ್ಡ್ ಬಾಲಿವುಡ್ ಫಿಲ್ಮ್ಸ್ ಜೋಧಾ ಅಕ್ಬರು ಸೇರಿದ ಹಾಗೆ ನಮ್ಮೆಲ್ಲರ ಬ್ರೈನ್ ವಾಶ್ ಮಾಡೋಕೆ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇತ್ತು ಅನ್ನೋದನ್ನ ಕೂಡ ಈ ಒಂದು ಎಪಿಸೋಡ್ನಲ್ಲಿ ಹಾಗೆ ನನ್ನ ನ್ಯೂಸ್ ಸೆನ್ಸ್ನಲ್ಲಿ ಈಗಾಗಲೇ ಮಾಡಿರುವಂತಹ ಎಪಿಸೋಡ್ನ ಮೂಲಕ ಅರ್ಥ ಮಾಡ್ಕೊಳ್ಳೋ ಒಂದು ಒಳ್ಳೆ ಉದ್ದೇಶ ಅಂತ ಹೇಳ್ತಾ ಒಂದು ಡಿಸ್ಕ್ಲೇಮರ್ ಅನ್ನ ಹಾಕಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಇರಬಹುದು ಅಥವಾ ಅವರ ಮಗ ಸಂಭಾಜಿ ಮಹಾರಾಜ್ ಅವರು ಇರಬಹುದು, ಇವರಿಗೆ ಎಷ್ಟು ಜನ ಫಾರ್ ಆಗಿ ಇದಾರೋ ಅಷ್ಟೇ ಜನ ಅಗೇನಿಸ್ಟ್ ಕೂಡ ಇದ್ದಾರೆ. ಅಂದ್ರೆ ಈ ಮರಾಠರು, ಬೆಳಗಾವಿಯಲ್ಲಿ ಇವತ್ತಿನ ಮರಾಠರು ಏನಿದ್ದಾರೆ ಅಲ್ಲಿ ಗಡಿ ಗಲಭೆ ಅನ್ನುವಂಥದ್ದು ಏನಿದೆ, ಭಾಷೆ ರಿಲೇಟೆಡ್ ಆಗಿರುವಂತಹ ಪಾಲಿಟಿಕ್ಸ್ ಅನ್ನೋದೇನಿದೆ, ಅದೆಲ್ಲದರ ಹೊರತಾಗಿ ಕುತ್ಕೊಂಡು ಈ ಎಪಿಸೋಡ್ ಅನ್ನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ನಾನಾಗ್ಲೇ ಹೇಳಿದೆ, ಒಬ್ಬ ಭಾರತೀಯನಾಗಿ ಕುತ್ಕೊಂಡು ಒಬ್ಬ ಸನಾತನಿಯಾಗಿ ಕುತ್ಕೊಂಡು ಒಬ್ಬ ವ್ಯಕ್ತಿಯನ್ನ, ನಮ್ಮ ಇತಿಹಾಸದಲ್ಲಿ ಆಗಿ ಹೋಗಿರುವಂತಹ ಒಬ್ಬ ಧರ್ಮವೀರನನ್ನ, ಜೊತೆಗೆ ಆ ವ್ಯಕ್ತಿಯ ಬಗ್ಗೆ ಸಿನಿಮಾದಲ್ಲಿ ತೋರಿಸದೇ ಇರುವಂತಹ ಕೆಲವೊಂದಷ್ಟು ಇತಿಹಾಸದ ಸತ್ಯಗಳನ್ನ ಕೂಡ ಈ ಸನಾತನ ಕಥನದ ಎಪಿಸೋಡ್ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. 1657 ಸಮಯದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಎರಡನೇ ಹೆಂಡತಿಗೆ ಮಗನಾಗಿ ಒಬ್ಬ ಪುಟಾಣಿ ಹುಟ್ಟಿ ಬರ್ತಾರೆ. ಅವರ ಹೆಸರೇ ಸಂಭಾಜಿ ಮಹಾರಾಜ್ ಅಥವಾ ಶಂಭು ರಾಜೆ ಅಂತ. ಈ ವ್ಯಕ್ತಿಯ ವ್ಯಕ್ತಿತ್ವ ಅನ್ನೋದು ಏನು ಅನ್ನೋದನ್ನ ನಾವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ನಮ್ಮ ದೇಶದಲ್ಲಿ ಈಗಾಗಲೇ ಆಗಿ ಹೋಗಿರುವಂತಹ ಅದೆಷ್ಟೋ ರಾಜ ಮಹಾರಾಜರಿದ್ದಾರಲ್ವಾ, ಅವರ ಶೌರ್ಯದ ಹೊರತಾಗಿಯೂ ಒಂದು ವ್ಯಕ್ತಿತ್ವ ಅನ್ನೋದು ಇರುತ್ತೆ. ಆ ವ್ಯಕ್ತಿತ್ವ ಸಾಮಾನ್ಯ ಮನುಷ್ಯರ ಹಾಗೆ ಇದ್ರೂ ಕೂಡ ಯಾವುದೋ ಒಂದು ಕಾಲಘಟ್ಟದಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತೆ ಅಲ್ಲ, ಇಂಪ್ರೂವೈಸೇಷನ್ ಅನ್ನೋದು ಏನಾಗುತ್ತೆ, ಆ ಇಂಪ್ರೂವ್ಡ್ ವರ್ಷನ್ ಆಫ್ ದರ್ ಪರ್ಸನಾಲಿಟಿ ಬಿಕಮ್ಸ್ ದ ಹಿಸ್ಟ್ರಿ. ಹಾಗಾಗಿ ಇವತ್ತಿನ ಎಪಿಸೋಡ್ ಅನ್ನ ನಾನು ಸಂಭಾಜಿ ಮಹಾರಾಜ್ ಅವರ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡಬೇಕು, ಏನ್ ಇಲ್ಲದೇ ಇರೋದು ಮಾತಾಡಬೇಕು, ಅಥವಾ ಈ ಸಿನಿಮಾದಲ್ಲಿ ಇದನ್ನ ತೋರ್ಸೇ ಇಲ್ಲ ಅದನ್ನ ಕ್ರಿಟಿಸೈಸ್ ಮಾಡಬೇಕು, ಇದ್ಯಾವುದೇ ಉದ್ದೇಶದಿಂದ ಮಾಡ್ತಾ ಇರೋದಲ್ಲ. ಆದ್ರೆ ಇತಿಹಾಸದಲ್ಲಿ ಬರೆದ ಹಾಗೆ ಅರ್ಥ ಮಾಡಿಕೊಂಡ್ರೆ ಪಾಸಿಟಿವ್ ಏನಿತ್ತು, ನೆಗೆಟಿವ್ ಏನಿತ್ತು, ಇದು ಎರಡರ ಚಿತ್ರಣ ನಮಗೆ ಇತ್ತು ಅಂತಂದ್ರೆ ಒಂದು ಬ್ಯಾಲೆನ್ಸ್ಡ್ ಪರ್ಸೆಪ್ಷನ್ ಅನ್ನೋದು ಫಾರ್ಮ್ ಆಗತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಇವತ್ತಿನ ಕಾಲದಲ್ಲಿ ಅನ್ಫಾರ್ಚುನೇಟ್ಲಿ ಎಕ್ಸ್ಟ್ರೀಮ್ ಎಂಡ್ಸ್ ಅಲ್ಲಿ ಹೋಗೋಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲರೂ ಕೂಡ. ಒಬ್ರು ಸರಿ ಅಂತಂದ್ರೆ ಇವರೇ ಸರಿ, ಇವ್ರು ಮಾಡಿದ್ದೆಲ್ಲ ಸರಿ. ಒಬ್ರು ತಪ್ಪು ಅಂತಂದ್ರೆ ಆ ವ್ಯಕ್ತಿ ಎಂಥ ಒಳ್ಳೆ ಕೆಲಸದ ಎಫರ್ಟ್ ಅನ್ನ ಹಾಕಿದ್ರು ಕೂಡ ಆ ವ್ಯಕ್ತಿ ತಪ್ಪು. ಸೊ ಇದ್ರ ಇನ್ ಬಿಟ್ವೀನ್ ಅಲ್ಲಿ ಹ್ಯೂಮನ್ ಪರ್ಸನಾಲಿಟಿ ಅನ್ನೋದಿರುತ್ತೆ. ಒಬ್ಬ ವ್ಯಕ್ತಿ ಪೂರ್ತಿಯಾಗಿ ಕೆಟ್ಟವನಾಗೂ ಇರೋದಿಲ್ಲ, ಪೂರ್ತಿ ಒಳ್ಳೆಯವನು ಆಗಿರೋದಿಲ್ಲ. ಆದ್ರೆ ಒಳ್ಳೆತನದ ಪರ್ಸೆಂಟೇಜ್ ಮೇಲೆ ಆ ವ್ಯಕ್ತಿಯನ್ನ ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ. ಈ ಎರಡೂ ವ್ಯಕ್ತಿತ್ವದಿಂದ ನಮಗೆ ಪಾಠ ಕಲಿಯೋದಿದೆ. ಒಳ್ಳೆಯವರಾಗಿದ್ರೆ ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಅವ್ರ ರೀತಿಯಲ್ಲಿ ಇರಬಹುದು ಅನ್ನೋದನ್ನ ನಾವು ಅಡಾಪ್ಟ್ ಮಾಡಿಕೊಂಡ್ರೆ, ಕೆಟ್ಟವರಾಗಿದ್ರು ತಿಳ್ಕೊಳ್ಳಿ ಈ ವ್ಯಕ್ತಿ ತರ ಇರಬಾರ್ದು ಅನ್ನುವಂತಹ ಆದರ್ಶ ನಮಗೆ ಸಿಗತ್ತೆ.
ಹಾಗಾಗಿ ಒಂದು ಬ್ಯಾಲೆನ್ಸ್ಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಈ ಒಂದು ಎಪಿಸೋಡ್ ನಲ್ಲಿ ಅವರ ಬಾಲ್ಯದಿಂದ ಈ ಸಿನಿಮಾದಲ್ಲಿ ತೋರಿಸಿರೋದ್ರಿಂದ ಅವರ ಅಂತ್ಯದವರೆಗೆ ಒಬ್ಬ ಧರ್ಮವೀರನನ್ನ ಈ ಮಣ್ಣು ಹೇಗೆ ಹುಟ್ಟು ಹಾಕಿ ಬೆಳೆಸಿ ಆಮೇಲೆ ಆ ಧರ್ಮಕ್ಕೋಸ್ಕರ ಅವರು ಮಣ್ಣಲ್ಲಿ ಮಣ್ಣಾಗಿರುವಂತಹ ಕಥೆಯನ್ನ ಅರ್ಥ ಮಾಡ್ಕೋಣ. 1657ರಲ್ಲಿ ಈ ಪುಟಾಣಿ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಅವರ ಎರಡನೇ ಹೆಂಡತಿ ಸಾಯಿಬಾಯಿ ಅವರಿಗೆ ಹುಟ್ಟಿ ಬರ್ತಾನೆ. ಆ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ಈ ಔರಂಗಜೇಬ ಏನಿರ್ತಾನೆ ತನ್ನ ಮುಘಲ್ ಸಾಮ್ರಾಜ್ಯವನ್ನ ದಕ್ಷಿಣದ ಕಡೆಗೆ ಅಂದ್ರೆ ದಖನ್ ಅಂತ ಕರಿತಾ ಇದ್ರು ಆಗಿನ ಸಮಯದಲ್ಲಿ. ಆ ಒಂದು ಪಾಠನ ಅಂದ್ರೆ ಅದು ಆಂಧ್ರ ಪ್ರದೇಶ ಇರಬಹುದು, ಕರ್ನಾಟಕ ಇರಬಹುದು, ಕೇರಳ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಅದೆಲ್ಲವನ್ನ ದಖನ್ ಅಂತ ಕರಿತಾ ಇದ್ರು. ಅಲ್ಲಿ ಅವನಿಗೆ ತಡೆಗೋಡೆ ಆಗಿದ್ದು ಅಥವಾ ಅವನಿಗೆ ಅದನ್ನ ಆಕ್ರಮಣ ಮಾಡ್ಕೊಳ್ಳೋಕೆ ಸಾಧ್ಯವಾಗದೇ ಇದ್ದಿದ್ದು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯ ಅನ್ನುವಂತಹ ಮಹಾನ್ ಸಾಮ್ರಾಜ್ಯದ ಜೊತೆಗೆ ಅಲ್ಲಿರುವಂತಹ ಆದಿಲ್ ಶಾಹಿ ಅಂತ ಯಾರಿದ್ರಲ್ಲ, ಮುಸ್ಲಿಂ ಬ್ರದರ್ಹುಡ್ ಈಸ್ ಯೂನಿವರ್ಸಲ್ ಅಂತ ಏನ್ ಹೇಳ್ತಾರೆ, ಅದು ಅವತ್ತಿನಿಂದ ಇವತ್ತಿನವರೆಗೂ ಸುಳ್ಳು ಅನ್ನೋದಕ್ಕೆ ನಮ್ಗೆ ಇದೊಂದು ಪುರಾವೆ ಕೂಡ ಸಿಗುತ್ತೆ. ಈ ಮುಘಲರನ್ನ ಕಂಡ್ರೆ ಆದಿಲ್ ಶಾಹಿಗಳಿಗೆ ಆಗ್ತಾ ಇರೋದಿಲ್ಲ. ಆದ್ರೆ ಯಾವಾಗ ವಿಜಯನಗರ ಸಾಮ್ರಾಜ್ಯದ ಅಧಪ್ಪತನ ಅನ್ನೋದು ಮೋಸದಿಂದ ಮಾಡಲಾಗುತ್ತೆ, ಆ ನಂತರದಲ್ಲಿ ಮುಘಲರಿಗೆ ಒಂದು ಕನಸು ಅನ್ನೋದು ಮತ್ತೆ ಚಿಗುರೊಡೆಯುತ್ತೆ. ಇಡೀ ಹಿಂದೂಸ್ತಾನವನ್ನ ಆಕ್ರಮಿಸಿಕೊಳ್ಬೇಕು, ಕೊಳ್ಳೆ ಹೊಡಿಬೇಕು ಅಂತ, ಏನು ಉದ್ಧಾರ ಮಾಡಕ್ಕೆ ಅಂತ ಅಲ್ಲ, ಅಥವಾ ಆಳ್ವಿಕೆ ಮಾಡಬೇಕು ಅಂತ ಅಲ್ಲ. ಆ ಸಂದರ್ಭದಲ್ಲಿ ದಖನ್ನಿಗೆ ನಾನು ಕಾಲಿಡಬೇಕು ಅಂತಂದ್ರೆ ಶಿವಾಜಿಯ ಸಹಾಯ ಇದ್ರೆ ಮಾತ್ರ ಅಂತ ಅರ್ಥ ಮಾಡಿಕೊಂಡು ರಾಜ ಜೈಸಿಂಗನ ಒಂದು ನೇತೃತ್ವದಲ್ಲಿ ಇವರಿಬ್ಬರ ನಡುವೆ ಒಂದು ಮಾತುಕತೆ ಅಥವಾ ಸಂಧಾನ ಕಾರ್ಯಕ್ರಮ ಅನ್ನೋದು ಡೆಲ್ಲಿಯಲ್ಲಿ ಇಟ್ಟುಕೊಳ್ತಾನೆ ಔರಂಗಜೇಬ. ಆದ್ರೆ ಆ ಒಂದು ರಾಜಸಭೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರನ್ನ ಕುತಂತ್ರದಿಂದ ಬಂಧಿಯನ್ನಾಗಿ ಮಾಡ್ತಾನೆ. ಬರೋಬ್ಬರಿ 1 ವರ್ಷದವರೆಗೆ ಈ ಅಪ್ಪ ಮಗ ಇಬ್ರು ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಅವರ ಮಗ ಸಂಭಾಜಿ ಅಥವಾ ಶಂಭೂರಾಜೆ ಇಬ್ರು ಕೂಡ ಔರಂಗಜೇಬನ ಕಾರಾಗೃಹದಲ್ಲಿ ಇರ್ತಾರೆ. ಆ ನಂತರದಲ್ಲಿ ಶಿವಾಜಿ ಮಹಾರಾಜ್ ಯಾವ ರೀತಿ ದಿ ಗ್ರೇಟ್ ಎಸ್ಕೇಪ್ ಅನ್ನ ಮಾಡ್ತಾರೆ ಅಂತಂದ್ರೆ ಇವತ್ತಿಗೂ ಬಹಳಷ್ಟು ಜನ ಅವರು ಹೇಳಿ ಅಂತ ಮಾತುಕತೆಯನ್ನ ಆಡೋರಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ಟ್ರಾಟಜಿ ಬೇರೆ, ಕುತಂತ್ರ ಬೇರೆ. ಅಲ್ಲಿದ್ದುಕೊಂಡು ನಾನು ನನ್ನ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಡಕ್ ಸಾಧ್ಯ ಇಲ್ಲ, ಹಾಗಾಗಿ ನಾನು ಪಲಾಯನ ಮಾಡಲೇಬೇಕು, ಅದನ್ನ ಗ್ರೇಟ್ ಎಸ್ಕೇಪ್ ಅಂತ ಏನಕ್ಕೆ ಕರೀತಾರೆ ಅನ್ನೋದನ್ನ ಇನ್ನೊಂದು ಎಪಿಸೋಡ್ ನಲ್ಲಿ ಯಾವ್ದಾದ್ರು ಒಂದು ಎಪಿಸೋಡ್ ನಲ್ಲಿ ಡೆಫಿನೆಟ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಹಾಗೆ ಇದು ವೀರ ಸಾವರ್ಕರ್ ಅವರ ಕಥೆಯೂ ಕೂಡ ಸ್ವಲ್ಪ ಪ್ಯಾರಲಲ್ ಲೈನ್ಸ್ ಇದೆ. ಇವತ್ತಿಗೂ ಅವ್ರನ್ನ ಹೇಳಿ ಬ್ರಿಟಿಷರಿಗೆ ಅಪಾಲಜಿ ಕೇಳಿದ್ರು ಅಂತೆಲ್ಲ ಹೇಳ್ತಾರಲ್ಲ, ಅಲ್ಲಿದ್ದು ಸಾಯೋದಕ್ಕಿಂತ ಕ್ಷಮೆ ಕೇಳಿದ ರೀತಿಯಲ್ಲಿ ನಾಟಕ ಆಡಿ ಸ್ಟ್ರಾಟಜಿ ಮಾಡಿ ಹೊರಗಡೆ ಬಂದು ಅವರ ವಿರುದ್ಧ ಹೋರಾಡೋದ್ರಲ್ಲಿ ಮೀನಿಂಗ್ ಇದೆ. ಅಕಾರ್ಡಿಂಗ್ ಟು ಮೀ, ಸೆನ್ಸಿಬಲ್ ಇರುವಂತಹ ವ್ಯಕ್ತಿಗಳಿಗೆ ಅದೇ ಉಪಾಯ ಅಂತ ಕರೀತಾರೆ, ಕುತಂತ್ರ ಅಲ್ಲ ಅದು. ಹಾಗೂ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜ್ ಹಾಗೂ ಸಂಭಾಜಿ ಪುಟಾಣಿ ಏನಿರ್ತಾರೆ ಅವರಿಬ್ಬರಿಗೂ ಕೂಡ ಈ ಮುಘಲರಿಂದ ಅಥವಾ ಅವ್ರ ಜೊತೆ ನಾವು ಕೈ ಸೇರಿಸೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇವರು ದೇಶದ ಸಲುವಾಗಿಯೂ ಏನು ಒಳ್ಳೇದು ಮಾಡ್ತಾ ಇಲ್ಲ, ಹಿಂದೂಗಳ ಪಾಲಿಗೆ ಅಥವಾ ಹಿಂದುತ್ವ ಅನ್ನೋದನ್ನ ಸರ್ವನಾಶ ಮಾಡೋದೆ, ಎಲ್ಲರನ್ನ ಇಸ್ಲಾಂಗೆ ಕನ್ವರ್ಟ್ ಮಾಡೋದೆ, ಹಿಂದೂ ಸಂಸ್ಕೃತಿಯನ್ನ ತುಳಿಯೋದೆ, ಸರ್ವನಾಶ ಮಾಡೋದೆ, ಇವರೆಲ್ಲರನ್ನ ಕಾಫಿರ್ ಅಂತ ಕರೆದು ಅವರ ತಲೆ ಮೇಲೆ ಜಿಜಿಯಾ ತೆರಿಗೆಯನ್ನ ಹಾಕೋದ್ರಿಂದ ಹಿಡಿದು ಎಲ್ಲೂ ಕೂಡ ಹಿಂದುತ್ವದ ಉಳಿವಿಗಾಗಿ ಇವರು 1% ಕೂಡ ಕಾಂಟ್ರಿಬ್ಯೂಟ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋದು ಅರಿವಾದ ಮೇಲೆ ಅಲ್ಲಿಂದ ಈ ಹಿಂದುವಿ ಸಾಮ್ರಾಜ್ಯದ ಕನಸನ್ನ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸೋಕೆ ಶಿವಾಜಿ ಮಹಾರಾಜ್ ಅವರು ಏಕಾಂಗಿಯಾಗಿ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಆದ್ರೆ ಈ ಸಂಭಾಜಿ ಮಹಾರಾಜ್ ಚಿಕ್ಕ ವಯಸ್ಸಿನಲ್ಲಿ ಯಾವಾಗ ಔರಂಗಜೇಬ ಮತ್ತೆ ಶಿವಾಜಿ ಮಹಾರಾಜ್ ನಡುವೆ ಈ ಓಕೆ ಅನ್ನೋ ಸಂಬಂಧ ಅನ್ನೋದಿತ್ತಲ್ವಾ, ಮನ್ಸಬ್ದಾರ ಶ್ರೇಣಿಯ ರೀತಿಯಲ್ಲಿ ಒಬ್ಬ ಸೋಲ್ಜರ್ ಆಗಿ ಟ್ರೇನ್ ಆಗಿರ್ತಾರೆ ಶಂಭೂರಾಜೆ. ಆದ್ರೆ ಪ್ರಾಯ ಬರ್ತಾ ಇದ್ದ ಹಾಗೆ ಕೆಲವೊಂದಷ್ಟು ದುಶ್ಚಟಗಳಿಗೆ ಬಿದ್ದು ಅಥವಾ ಆ ಮುಘಲ್ ಸೋಲ್ಜರ್ ಜೊತೆ ಇದ್ದಂತಹ ಕಾಂಟ್ಯಾಕ್ಟ್ ಇಂದ ಬೆಳೆದೋಗಿರೋ ಕೆಲಸ ಮಾಡೋದು, ಚಟ ಹೊತ್ಸ್ಕೊಳ್ಳೋದು. ಇನ್ನೂ ಒಂದು ಉಲ್ಲೇಖದ ಪ್ರಕಾರ ಒಬ್ಬ ಬ್ರಾಹ್ಮಣನ ಹೆಂಡತಿಯ ಮೇಲೆ ಕಣ್ಣು ಹಾಕೋಕೆ ಹೋಗಿದ್ರು. ಆ ಕಾರಣದಿಂದ ಇದೆಲ್ಲ ವ್ಯವಹಾರದಿಂದ ಬೇಸತ್ತು ಈ ಹುಡುಗಂಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು, ದಾರಿಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಪನ್ಹಾಳ ಅನ್ನೋ ಒಂದು ಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ತನ್ನ ಸ್ವಂತ ಮಗ ಶಂಭೂರಾಜೆಯನ್ನ ಬಂಧನದಲ್ಲಿ ಇಡ್ತಾರೆ, ಗೃಹ ಬಂಧನದಲ್ಲಿ ಇಡ್ತಾರೆ ಅನ್ನುವಂತಹ ಇತಿಹಾಸದ ಉಲ್ಲೇಖ ಇದೆ. ಅದರ ಅರ್ಥ ಶಂಭು ಮಹಾರಾಜ ಅಥವಾ ಸಂಭಾಜಿ ಮಹಾರಾಜ್ ಏನು ಇವತ್ತಿನ ನಮ್ಮ ಮಾದರಿ ಪುರುಷ ಆಗಿ ಕಾಣಿಸ್ಕೊಳ್ತಾರೆ ಅದು ಸುಳ್ಳು ಅಂತ ಅಲ್ಲ. ಒಂದು ವಯಸ್ಸಿಗೆ ಅಥವಾ ಆ ಒಂದು ಸಹವಾಸ ದೋಷ ಅಂತ ಹೇಳ್ತೀವಲ್ವಾ, ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಹಾಗಿದ್ದಿದ್ದು ನಿಜ. ಅದರ ಹೊರತಾಗಿ ಯಾವಾಗ ಈ ಹಿಂದುತ್ವದ
ಭದ್ರಕೋಟೆಯನ್ನ ನಾನು ಕಟ್ಟಬೇಕು ಅಂತ ಕಾಣ್ತಾ ಕಾಣ್ತಾ ಶಿವಾಜಿ ಕಾಲವಾಗಿ ಹೋಗ್ತಾರೆ. ಆ ನಂತರದಲ್ಲಿ ಪನ್ಹಾಳದ ಕಮಾಂಡರ್ ಯಾರಿರ್ತಾರೆ, ಆ ಕೋಟೆಯನ್ನ ಯಾರು ಕಾಯ್ತಾ ಇರ್ತಾರೆ, ಅವರನ್ನ ಕೊಂದು ಅದೇ ಕೋಟೆಯಲ್ಲಿ ತನ್ನನ್ನ ತಾನು ಛತ್ರಪತಿ ಅಂತ ಘೋಷಿಸಿಕೊಳ್ತಾರೆ ಈ ಶಂಭು ರಾಜೆ. ಆದ್ರೆ ಇಲ್ಲೊಂದು ಎಲ್ಲಾ ಮನೆಯಲ್ಲಿರೋ ಹಾಗೆ ಒಂದು ಸವತಿ ಕಲಹ ಅನ್ನೋದು ಕೂಡ ಇರುತ್ತೆ. ಈ ಸಾಯಿಬಾಯಿ ಶಂಭುರಾಜೆ ತುಂಬಾ ಪುಟ್ಟವನಿರುವಾಗ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಸತ್ತೋಗ್ಬಿಟ್ಟಿರ್ತಾರೆ. ತಾಯಿ ಇಲ್ಲದೆ ತನ್ನ ಅಜ್ಜಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ತಾಯಿ ಜೀಜಾಬಾಯಿಯ ಒಂದು ಒಳ್ಳೆಯ ಆರೈಕೆಯಲ್ಲಿ ಈ ಹುಡುಗ ಬೆಳೆದಿದ್ರು ಕೂಡ ಇನ್ನೊಬ್ಳು ಹೆಂಡತಿ ಅಂತ ಯಾರಿರ್ತಾರೆ, ಸೊಯ್ರಾಬಾಯಿ. ಆ ಸೊಯ್ರಾಬಾಯಿ ತನ್ನ ಮಗ ರಾಜಾರಾಮನಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನೋ ಒಂದಷ್ಟು ತಯಾರಿಯನ್ನ ಮಾಡ್ಕೊಂಡಿರುವಾಗ್ಲೇ ತಾನು ರಾಜ ಆಗಿ ಘೋಷಿಸಿಕೊಳ್ತಾರೆ, ಛತ್ರಪತಿಯಾಗಿ ಘೋಷಿಸಿಕೊಳ್ತಾರೆ ಈ ಶಂಭುರಾಜೆ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಮುಘಲರ ಅಡಿಯಲ್ಲಿ ಅತಿ ಉನ್ನತಿಯ ಶ್ರೇಣಿಯ ಏನೇನು ವಾರ್ಫೇರ್ ಅನ್ನೋದಿರುತ್ತೆ ಅದೆಲ್ಲವನ್ನ ಕರಗತ ಮಾಡ್ಕೊಂಡಿರುವಂತಹ ಶಂಭುರಾಜೆ ಛತ್ರಪತಿಗೆ ಲಾಯಕ್ಕಿರ್ಲಿಲ್ಲ ಅಂತ ಏನೂ ಇರಲಿಲ್ಲ. ಆದ್ರೆ ಆಲ್ರೆಡಿ ಫ್ಯಾಮಿಲಿಯಲ್ಲಿ ಆ ಕಾಂಪಿಟೇಷನ್ ಇದ್ರಿಂದ ಇಂಥ ಒಂದು ಕೆಲಸವನ್ನ ಮಾಡಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕಾಗಿತ್ತು ಮರಾಠ ಸಾಮ್ರಾಜ್ಯವನ್ನ. ಜೊತೆಗೆ ಈ ಮುಘಲರ ಜೊತೆ ಏನೇನ್ ನಡೀತಾ ಇದೆ, ಅವರ ಪ್ಲಾನ್ ಏನು, ಅವರ ತಲೆಯಲ್ಲಿ ಏನೇನು ಓಡಾಡ್ತಾ ಇದೆ ಅನ್ನೋದೆಲ್ಲ ಆ ಪ್ರಾಯದಲ್ಲಿ ವ್ಯಕ್ತಿ ತಿಳ್ಕೊಂಡಿದ್ದಕ್ಕೆ ಅವರ ವಿರುದ್ಧವಾಗಿ ಹೇಗೆ ಸೆಣಸಾಡಬೇಕು, ಹೇಗೆ ರಾಜ್ಯವನ್ನ ಕಟ್ಟಬೇಕು, ಆರ್ಮಿಯನ್ನ ಕಟ್ಟಬೇಕು, ಯಾವ್ಯಾವ್ದು ಅವರ ಸ್ಟ್ರೆಂತ್, ಯಾವ್ಯಾವ್ದು ಅವರ ವೀಕ್ನೆಸ್, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಐಡಿಯಾ ಇದ್ದಿದ್ದು ಛತ್ರಪತಿ ಶಂಭುರಾಜೆಗೆ ಹೊರತು ಇನ್ನೊಬ್ಬ ತಾಯಿಯ ಮಗ ರಾಜಾರಾಮನಿಗಲ್ಲ. ಅವನು ಚಿಕ್ಕವನು ಕೂಡ ಆಗಿರ್ತಾನೆ. ಸೊ ಆ ಪನ್ಹಾಳದ ಕೋಟೆಯಲ್ಲಿ ಛತ್ರಪತಿ ಅಂತ ಘೋಷಿಸಿಕೊಂಡಂತಹ ಶಂಭುರಾಜೆ ಮತ್ತೆ ಅಧಿಕೃತವಾಗಿ ಇಡೀ ಮರಾಠ ಸಾಮ್ರಾಜ್ಯದ ಛತ್ರಪತಿಯಾಗಿ ತನ್ನನ್ನ ತಾನು ರಾಜ್ಯಾಭಿಷೇಕ ಮಾಡಿಕೊಳ್ಳೋದು ರಾಯಗಢದ ಫೋರ್ಟ್ ನಲ್ಲಿ. ಆ ರಾಯಗಢದ ಫೋರ್ಟ್ಗೆ ಬರೋಕ್ಕಿಂತ ಮುಂಚೆ ಪನ್ನಾಳದಲ್ಲಿ ಬಂದಿಯಾಗಿ ಇರುವಾಗ್ಲೇ ಶಂಭುರಾಜೆಗೆ ಮದುವೆ ಆಗಿರುತ್ತೆ. ಜೀವುಬಾಯಿ ಅನ್ನೋಳು ಮದುವೆ ಆದ್ಮೇಲೆ ಯೇಸುಬಾಯಿ ಅಂತ ಆಕೆಯ ಹೆಸರು ಚೇಂಜ್ ಆಗಿ ಅವರಿಬ್ರು ಕೂಡ ಅನ್ಯೋನ್ಯವಾಗಿ ಇರ್ತಾರೆ, ಇಬ್ರು ಮಕ್ಕಳು ಕೂಡ ಇರ್ತಾರೆ. ಇದೆಲ್ಲದರ ನಡುವೆ ತನ್ನ ತಂದೆ ಕಳ್ಕೊಂಡ್ ಆದ್ಮೇಲೆ ಗಂಡು ಮಕ್ಳಿಗೆ ಯೂಶುವಲ್ ಆಗಿ ಅವ್ರು ಏನು ಅರ್ಲಿ 20s ಅಂತ ಇರುತ್ತೆ ಅಥವಾ ಟೀನೇಜರ್ಸ್ ಆಗಿದ್ದಾಗ ತಂದೆ ಮಗಂಗೆ ಅಷ್ಟು ಸಂಬಂಧ ಅನ್ನೋದು ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಯಾವಾಗ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ ತಂದೆ ಮಗ. ಅದೇ ತಂದೆಯ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಅವರ ವ್ಯಕ್ತಿತ್ವ ಕೂಡ ಬದಲಾಗ್ತಾ ಹೋಗುತ್ತೆ. ಬಹುಶಃ ಅಂಥ ಒಂದು ಮೆಚುರಿಟಿ ಅನ್ನೋದು ತಂದೆಯನ್ನ ಕಳ್ಕೊಂಡ ಮೇಲೆ ಶಂಭುರಾಜಿಗೆ ಅರಿವಾಗಿ ತನ್ನ ತಂದೆಯ ಕನಸು ಎಲ್ಲಿ ನಿಂತು ಹೋಗಿತ್ತು ಅದೇ ನನ್ನ ಜೀವನದ ಧ್ಯೇಯೋದ್ದೇಶ ಅಂತ ಹೇಳಿ ಇಡೀ ಮರಾಠರ ಜೊತೆಗೆ ಇಡೀ ಹಿಂದೂಸ್ತಾನವನ್ನ ಹಿಂದುವಿ ಸ್ವರಾಜ್ ಅನ್ನುವಂತಹ ಕನಸಿನ ಕೂಸಿಗೆ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂತಹ ಪ್ರಯತ್ನಗಳನ್ನ ಶುರು ಮಾಡಿ ಕೇವಲ ಮೊಘಲ ವಿರುದ್ಧ ಅಷ್ಟೇ ಅಲ್ಲದೆ ಪೋರ್ಚುಗೇಸರ ವಿರುದ್ಧವಾಗಿ, ಹಾಗೆ ಕರ್ನಾಟಕದಲ್ಲಿ ಒಡೆಯರ್ಸ್ ಆವಾಗ ಸಮಕಾಲೀನರು, ಅವರನ್ನ ಕೂಡ ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನ ಪಡೆದುಕೊಳ್ಳುವಷ್ಟರ ಮಟ್ಟಿಗೆ ಈ ವ್ಯಕ್ತಿ ಎಲ್ಲೆಲ್ಲಿ ವಿಸ್ತರಣೆ ಮಾಡೋಕೆ ಸಾಧ್ಯ ಇದೆಯೋ ಅದೆಲ್ಲವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಇವರ ಆರ್ಮಿಯಲ್ಲಿ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಯೋಧರಿದ್ರೂ ಕೂಡ ಇವರ ಸ್ಟ್ರೆಂಗ್ತ್ ಏನಪ್ಪಾ ಅಂತಂದ್ರೆ ಗೆರಿಲ್ಲಾ ವಾರ್ಫೇರ್. ಮೌಂಟೇನ್ಸ್ ನಲ್ಲಿ ಯಾವ ರೀತಿ ಈ ಮೊಘಲರ ಯುದ್ಧ ಕಲೆ ಅನ್ನೋದು ಡೌನ್ಫಾಲ್ ಆಗತ್ತೆ ಅನ್ನೋದು ಗೊತ್ತಿದ್ದಾಗ ಅವ್ರನ್ನ ಯಾವ ರೀತಿ ಮುಣಿಸ್ಬೇಕು, ಎದುರಿಗಿದ್ದವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದ್ರ ಒಳಗಡೆ ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನುವಂತಹ ಯುದ್ಧ ಕಲೆ ಅನ್ನೋದ್ರಲ್ಲಿ ಮರಾಠರು ಮಾತ್ರ ಪ್ರವೀಣರಾಗಿರ್ತಾರೆ. ಅದನ್ನೇ ತಮ್ಮ ಸ್ಟ್ರೆಂಗ್ತ್ ಅನ್ನ ಮಾಡಿಕೊಂಡು ಔರಂಗಜೇಬನ ಅಂದಿನ ಕಾಲದ ಅತ್ಯಂತ ಶ್ರೀಮಂತ ನಗರ ಅಂತ ಕರೆಸ್ಕೊಳ್ತಾ ಇದ್ದಂತಹ ಬುರಾನ್ಗಢ್ ಫೋರ್ಟ್, ಎಲ್ಲಿ ಹಿಂದೂಗಳ ಮೇಲೆ ಜಿಜಿಯಾ ತೆರಿಗೆಯನ್ನ ಹೆಚ್ಚಿಗೆ ಮಾಡಿ ಏನೇನ್ ಸಂಪತ್ತನ್ನ ಧನ ಕನಕಗಳನ್ನ ತೆರಿಗೆ ವಸೂಲಿ ಎಲ್ಲವನ್ನ ಭದ್ರವಾಗಿ ಇಟ್ಟಿರ್ತಾರೆ. ಆ ಕೋಟೆಯ ಕಕರ್ ಖಾನ್ ಅನ್ನೋ ಒಬ್ಬ ಕಮಾಂಡರ್ನನ್ನ ಸಾಯಿಸ್ ಹಾಕಿ ಪೂರ್ತಿ ಸರ್ವನಾಶ ಮಾಡಿ ಬಿಸಾಕ್ತಾರೆ. ಅದು ಔರಂಗಜೇಬನಿಗೆ ಬಿಸಿ ಮುಟ್ಸತ್ತೆ. ಎಷ್ಟರ ಮಟ್ಟಿಗೆ ಬಿಸಿ ಮುಟ್ಸತ್ತೆ ಅಂತಂದ್ರೆ ದೆಲ್ಲಿಯನ್ನ ಬಿಟ್ಟು ಔರಂಗಜೇಬ ಔರಂಗಾಬಾದ್ಗೆ ಬಂದು ಕೂರ್ತಾನೆ, ಸಾಯೋವರೆಗೂ ಅವನು ವಾಪಸ್ ಹೋಗೋದಿಲ್ಲ. ಇಂಥ ಒಬ್ಬ 24 ವರ್ಷದ ಹುಡುಗ ತನ್ನ ಪಾಸ್ಟ್ ನಲ್ಲಿ ಇದ್ದಂತಹ ವ್ಯಸನವನ್ನೆಲ್ಲ ಬಿಟ್ಟು ತನ್ನ ತಂದೆಯ ಕನಸಾಗಿದ್ದಂತಹ ಹಿಂದಿವಿ ಸ್ವರಾಜ್ಯವನ್ನ ಶತಾಯ ಗತಾಯ ನಾನು ಕಟ್ತೀನಿ ಅನ್ನುವಂತಹ ಹಠಕ್ಕೆ ಬಿದ್ದು ಮಾಡದೇ ಇರುವಂತಹ ಪ್ರಯತ್ನಗಳೇ ಇಲ್ಲ. ಆದ್ರೆ ಯಾವಾಗ ನಮ್ಮ ಜೊತೆಗಿರೋರೆ ನಮಗೆ ಹಿಂದಿಂದ ಬೆನ್ನಿಗೆ ಚೂರಿ ಹಾಕ್ತಾ ಇರಲ್ಲ, ಅಂತ ಒಂದು ದುರ್ಘಟನೆ ಅನ್ನೋದು ಅನ್ಫಾರ್ಚುನೇಟ್ಲಿ ಸಂಭಾಜಿ ಮಹಾರಾಜ್ ಅವರ 31ನೇ ವರ್ಷದಲ್ಲಿ ಸಂಭವಿಸಿ ಬಿಡತ್ತೆ. ಈ ಸಂಗಮೇಶ್ವರ ಅನ್ನುವಂತಹ ಒಂದು ಪ್ಲೇಸ್ ನಲ್ಲಿ
ಎಲ್ಲರನ್ನ ಒಟ್ಟುಗೂಡಿಸಿ ಯಾರೆಲ್ಲ ಹಿಂದುವಿ ಸ್ವರಾಜ್ಯದ ಕನಸನ್ನ ಕಾಣ್ತಾ ಇದ್ರು, ಅದು ಕರ್ನಾಟಕದ ರಾಜರು ಸೇರಿದ ಹಾಗೆ ದಖ್ಖನ್ನಿನ ಎಲ್ಲ ರಾಜರನ್ನ ಒಟ್ಟುಗೂಡಿಸಿ ಮುಘಲರ ವಿರುದ್ಧ, ಮುಘಲರ ಆ ಒಂದು ವಿಶಾಲ ಆರ್ಮಿಯ ವಿರುದ್ಧ ತುಂಬಾ ಪ್ಲಾನ್ಡ್ ವೇಯಲ್ಲಿ ಶಂಭುರಾಜೆ ಎಲ್ಲವನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಬ್ರು ಅವರಿಗೆ ದೋಖಾ ಮಾಡಿ ಎಲ್ಲಿದ್ದಾರೆ ಶಂಭುರಾಜೆ ಒಂದು ಮಿನಿಮಮ್ ಟುಕಡಿಯನ್ನ ಇಟ್ಕೊಂಡು ತನ್ನ ಬಾಕಿ ಎಲ್ಲ ಸೈನ್ಯವನ್ನ ಅಂಬೇಘಾಟ್ನ ಮೂಲಕ ಮುಘಲರು ಎಲ್ಲಿ ತಂಗಿರ್ತಾರೋ ಅಲ್ಲಿ ಅಟ್ಯಾಕ್ ಮಾಡಕ್ಕೆ ಅಂತ ಕಳಿಸಿರುವಾಗ ಒಂದು ಗುಪ್ತ ಸುದ್ದಿಯನ್ನ ಒಟ್ಟಾಕೊಂಡು ಯಾರು ಇವರ ಅಗೇನಿಸ್ಟ್ ಇರ್ತಾರೆ, ಇವರ ಸಂಬಂಧಿಕರೇ, ಶಂಭುರಾಜೆಯ ಸ್ವಂತ ಸಂಬಂಧಿಕರು ಕೊಂಕಣ್ ರೀಜನ್ ಅಲ್ಲಿ ತಮ್ಮನ್ನ ಸ್ವತಂತ್ರ ರಾಜರನ್ನಾಗಿ ಘೋಷಣೆ ಮಾಡಲಿಲ್ಲ ಶಂಭುರಾಜ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಹಗೆಯನ್ನ ತೀರಿಸ್ಕೊಳ್ಬೇಕು ಅಂತ ಯಾವ ಔರಂಗಜೇಬ ಇಡೀ ಹಿಂದೂಸ್ತಾನವನ್ನ ಡೆಸ್ಟ್ರಾಯ್ ಮಾಡಕ್ಕೆ ಕಾಯ್ತಾ ಇದ್ನೋ ಮಾಡಿದಾನೋ ಅವನ ಪರವಾಗಿ ಕೆಲಸ ಮಾಡ್ತಾರೆ. ಅದರ ಪರಿಣಾಮವಾಗಿ ಸಂಗಮೇಶ್ವರದಲ್ಲಿ 1689 ಮಾರ್ಚ್ 10ರಂದು ಬಂಧಿಯಾಗ್ತಾರೆ. ಇನ್ನೊಂದನ್ನ ನಾವು ಇಲ್ಲಿ ಗಮನಿಸಬೇಕು, ಅಕ್ಬರ ಯಾರು ಔರಂಗಜೇಬನ 4ನೇ ಮಗ, ಔರಂಗಜೇಬನ ವಿರುದ್ಧವಾಗಿ ಸಿಡಿದೆದ್ದು ಈ ಶಂಭುರಾಜೆ ಜೊತೆ ಕೈ ಜೋಡಿಸಿರ್ತಾನೆ, ರೆಫ್ಯೂಜಿ ಆಗಿ ಬಂದು ರಕ್ಷಣೆಯನ್ನ ಪಡೆದಿರ್ತಾನೆ. ಕೊನೆಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತನ್ನನ್ನ ಸೋಲಿಸೋಕೆ ಪ್ಲಾನ್ ಮಾಡ್ತಾ ಇರೋದು ಅಥವಾ ತನ್ನನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಾ ಇರೋದು ತನ್ನ ಮಲತಾಯಿ ಅನ್ನೋದು ಗೊತ್ತಾಗೋದು ಕೂಡ ಶಂಭುರಾಜೆಗೆ ಇದೇ ಅಕ್ಬರನ ಮೂಲಕ. ಹಾಗೆ ಅಕ್ಬರ ಪರ್ಷಿಯಾಗೆ ಒಂದು ಸ್ವಲ್ಪ ಸಮಯದವರೆಗೆ ಓಡ್ ಹೋಗಿ ಬಚ್ಚಿಟ್ಕೊಳ್ಳೋಕೆ ಸಹಾಯ ಮಾಡೋದು ಕೂಡ ಶಂಭುರಾಜೆ. ಅವರಿಬ್ಬರ ನಡುವೆ ಒಂದು ಸ್ನೇಹ ಇತ್ತು, ಅಥವಾ ಆ ಏನು ರಾಜಕೀಯ ಮ್ಯೂಚುವಲ್ ಪ್ರಾಫಿಟ್ ಅಂತ ಹೇಳ್ತೀವಲ್ಲ, ಆ ಪೊಲಿಟಿಕಲ್ ಮ್ಯೂಚುವಲ್ ಪ್ರಾಫಿಟ್ಗೋಸ್ಕರ ಅವರಿಬ್ರು ಒಂದು ಶಾರ್ಟ್ ಪೀರಿಯಡ್ ನಲ್ಲಿ ತಮ್ಮ ಲಾಭ ಏನು ತಮ್ಮ ನಷ್ಟ ಏನು ಅನ್ನೋದನ್ನ, ಜೊತೆಗೆ ಇಬ್ಬರಿಗೂ ಕಾಮನ್ ಎನಿಮಿ ಯಾರು ಅದೊಂದು ಮಾತಿದೆ ಅಲ್ಲ, ದ ಎನಿಮಿ ಆಫ್ ಎನ್ ಎನಿಮಿ ಇಸ್ ಆಕ್ಚುಲಿ ಅ ಫ್ರೆಂಡ್. ಆ ಕಾರಣಕ್ಕೋಸ್ಕರ ಎಲ್ಲೆಲ್ಲೆಲ್ಲ ಸ್ಟ್ರಾಟಜಿ ಮಾಡಕ್ ಸಾಧ್ಯ ಇದೆಯೋ ಛತ್ರಪತಿ ಸಂಭಾಜಿ ಮಹಾರಾಜ್ ಅದೆಲ್ಲವನ್ನ ಮಾಡಿ ಹಿಂದವಿ ಸಾಮ್ರಾಜ್ಯವನ್ನ ಕಟ್ಟುವಂತಹ ಆಲ್ಮೋಸ್ಟ್ ಎಲ್ಲ ಅಡಿಗಲ್ಲನ್ನ ಇಟ್ಟಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಸಮಯ ಅವರ ಪರವಾಗಿ ಇರಲಿಲ್ಲ. ಯಾಕೆ ಅಂತಂದ್ರೆ ಅವರ ಪರವಾಗಿ ಇದ್ದವರೇ ಅವರಿಗೆ ದೋಖಾ ಮಾಡಿದ್ರು, ಮೋಸ ಮಾಡಿದ್ರು, ರಾಜ್ಯ ದ್ರೋಹವನ್ನ ಮಾಡಿದ್ರು, ರಾಷ್ಟ್ರ ದ್ರೋಹದ ಜೊತೆ ಧರ್ಮ ದ್ರೋಹಿಗಳು ಕೂಡ ಆದ್ರು. ಅದರ ಪರಿಣಾಮವಾಗಿ ಸಂಗಮೇಶ್ವರದಲ್ಲಿ ಬಂಧಿಯಾಗ್ತಾರೆ. ವೀರಾವೇಶವಾಗಿ ಹೋರಾಟವನ್ನ ನಡೆಸಿದ್ರು. ಈ ಸಿನಿಮಾದಲ್ಲಿ, ಛಾವಾ ಸಿನಿಮಾದಲ್ಲಿ ಸಂಗಮೇಶ್ವರದಲ್ಲಿ ಯಾವ ಲೆವೆಲ್ನ ವೀರಾವೇಶ ಅನ್ನೋದು ಸಂಭಾಜಿ ಮಹಾರಾಜರಲ್ಲಿ ಇತ್ತು ಅನ್ನೋದನ್ನ ನೋಡೋಕೆ ನಮಗೆ ಮೈ ರೋಮಾಂಚನಗೊಳ್ಳುತ್ತೆ. ಅಂತ ಒಂದು ಫೈಟಿಂಗ್ ಸೀನ್ ಇದೆ, ಆಕ್ಷನ್ ಸೀನ್ ಇದೆ. ಜೊತೆಗೆ ಈ ವ್ಯಕ್ತಿಯ ಶೌರ್ಯ ಏನಿತ್ತು ಅನ್ನೋದು ಸಿನಿಮಾದಲ್ಲಿ ಏನ್ ತೋರಿಸಿದಾರೋ ಅದಕ್ಕಿಂತನೂ ಚರಿತ್ರೆಯ ಪುಟದಲ್ಲಿ ಆ ವ್ಯಕ್ತಿ ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಪರಾಕ್ರಮಿಯಾಗಿದ್ರು, ಅದರಲ್ಲಿ ದೂಸರಾ ಮಾತಿರ್ಲಿಲ್ಲ. ಆದ್ರೆ ಇವತ್ತಿಗೂ ನಾವು ಅವರನ್ನ ಧರ್ಮವೀರ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಅವ್ರನ್ನ ಹೊಡೆದು ಬಡದು ಒಬ್ಬ ವೀರ ಯೋಧ ಅನ್ನುವಂತಹ ಗೌರವವನ್ನ ಕೂಡ ಕೊಡದ್ದೆ ಸಂಗಮೇಶ್ವರದಿಂದ ತುಲಾಪುರದಲ್ಲಿ ಇರೋ ಬಹದ್ದೂರ್ಗಢ ಕೋಟೆಗೆ ಕರ್ಕೊಂಡು ಬಂದು ಅವ್ರನ್ನ ಹೊಡಿತಾರೆ, ಬಡಿತಾರೆ, ರಕ್ತ ಹರಿಯೋವರೆಗೂ. ಜೊತೆಗೆ ಈ ಔರಂಗಜೇಬ ಯಾರನ್ನ ಮತಾಂಧ ಅಂತ ಕರಿತೀವಿ, ಮುಸ್ಲಿಂ ಫೆನೆಟಿಕ್, ಅವನು ಒಂದು ರಿಲಿಜನ್ ಅನ್ನ ಫಾಲೋ ಮಾಡೋದು ತಪ್ಪಲ್ಲ, ಆದ್ರೆ ನನ್ನ ರಿಲಿಜನ್ ಮಾತ್ರ ಗ್ರೇಟ್, ಬಾಕಿಯವರೆಲ್ಲರೂ ಕಾಫೀರ್, ಎಲ್ಲರನ್ನ ನಾನು ಕನ್ವರ್ಟ್ ಮಾಡ್ತೀನಿ, ಇಡೀ ಹಿಂದೂಸ್ತಾನದ ಐಡೆಂಟಿಟಿ ಏನಿದೆ ಹಿಂದುತ್ವ ಅನ್ನೋದು ಅದನ್ನ ಹೋಗಲಾಡಿಸ್ತೀನಿ, ನಾನು ಯಾರನ್ನ ಹೇಳ್ತೀನಿ ಅವ್ರನ್ನ ಮಾತ್ರ ಪೂಜೆ ಮಾಡಬೇಕು, ಇಲ್ಲ ಅಂತಂದ್ರೆ ನೀವು ಕಾಫೀರ್, ಇಲ್ಲ ಅಂತಂದ್ರೆ ನಿಮ್ಗೆ ಬದುಕೋ ಹಕ್ಕೆ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮತಾಂಧನಾಗಿದ್ದ, ಹಿಂದೂ ದೇವಾಲಯವನ್ನ ಡೆಸ್ಟ್ರಾಯ್ ಮಾಡಿ ಏನೇನು ಕೊಳ್ಳೆ ಹೊಡೆದಿದ್ದ ಅಂತ ಒಬ್ಬ ದರಿದ್ರ ರಾಕ್ಷಸ ಒಂದು ಆಫರ್ ಕೊಡ್ತಾನೆ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರಿಗೆ. ನೀನು ಕನ್ವರ್ಟ್ ಆಗು ಇಸ್ಲಾಂಗೆ, ಏನ್ ಕಷ್ಟ ನೋಡ್ತಿದ್ಯಾ ಅದ್ಯಾವುದು ಇರೋದಿಲ್ಲ, ಮುಘಲರ ಪರವಾಗಿ ಕೆಲಸ ಮಾಡು, ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತೀನಿ ನಿನ್ಗೆ, ನಮ್ಮಲ್ಲಿ ಒಬ್ಬವನಾಗು, ನಿನಗೇನ್ ಬೇಕೋ ಅದೆಲ್ಲದನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಛತ್ರಪತಿ ಸಂಭಾಜಿ ಮಹಾರಾಜ್, ನೀನೇ ಮರಾಠರ ಪರವಾಗಿ ಕೆಲಸ ಮಾಡು, ಆದ್ರೆ ನಿನ್ ರೀತಿಯಲ್ಲಿ ನಾನು ನಿನ್ನ ಧರ್ಮವನ್ನ ಬದಲಾಯಿಸುವಂತ ಹೇಳೋದಿಲ್ಲ, ನೀನ್ ಏನಿದೆಯೋ ನಿನ್ನ ನಂಬಿಕೆ ಏನಿದೆಯೋ ಅದೆಲ್ಲದನ್ನ ಪ್ರಾಕ್ಟೀಸ್ ಮಾಡು, ಅಷ್ಟು ಸ್ವಾತಂತ್ರ್ಯನ ನಮ್ಮ ಮಣ್ಣಿನ ನೆಲ ಅನ್ನೋದು ಕೊಡುತ್ತೆ, ಆ ಸಂಸ್ಕೃತಿಯಲ್ಲಿ ಬೆಳೆದಿರುವಂತಹ ನಾನು ನಿನ್ಗೆ ಕೊಡ್ತೀನಿ, ನಾನಾಗೋದಿಲ್ಲ ಕನ್ವರ್ಟ್ ಅಂತ ಹೇಳ್ತಾರೆ. ಒಂದು ವೇಳೆ ಅವತ್ತು ಆ ವ್ಯಕ್ತಿಯನ್ನ ಈ ರೀತಿ ಒಂದು ಆಮಿಷ ಒಡ್ಡಿ ಇಸ್ಲಾಂಗೆ ಕನ್ವರ್ಟ್ ಮಾಡಿದಿದ್ರು ಅಂತಂದ್ರೆ
ಛತ್ರಪತಿ ಸಂಭಾಜಿ ಮಹಾರಾಜ್ ಅವರನ್ನ ನಂಬಿಕೊಂಡಿರುವಂತಹ ಮರಾಠ ಸಾಮ್ರಾಜ್ಯದ ಅದೆಷ್ಟೋ ಜನ ಕನ್ವರ್ಟ್ ಆಗ್ತಾ ಇದ್ರು. ಬಿಕಾಸ್ ರಾಜನೇ ಕನ್ವರ್ಟ್ ಆದ ಅಂದಮೇಲೆ ಆ ಪ್ರಜೆಗಳ ನಂಬಿಕೆ ಕೂಡ ಅದೇ ಆಗಿರತ್ತೆ. ಯಥಾ ರಾಜ ತಥಾ ಪ್ರಜಾ. ಒಂದು ವೇಳೆ ಅದಾಗಿತ್ತು ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಇವತ್ತಿನ ನಮ್ಮ ದೇಶದ ಡೆಮೋಗ್ರಫಿ ಅನ್ನೋದು ರಿಲಿಜಿಯಸ್ಲಿ ಪೊಲಿಟಿಕಲಿ ಹೇಗಿರ್ತಾ ಇದ್ದಿರಬಹುದು. ಹಾಗಾಗಿ ನಾನು ಹೇಳಿದ್ದು, ಇವತ್ತಿಗೂ ನಾನು ಸೌಮ್ಯ ಕೃಷ್ಣ ಹೆಗಡೆ ಆಗಿ ಉಳಿದಿದ್ದೀನಿ. ನನ್ನ ಆನ್ಸೆಸ್ಟರ್ಸ್ ಇವತ್ತಿಗೂ ಸನಾತನ ಧರ್ಮದ ಅನುಯಾಯಿಗಳಾಗಿ ಉಳಿದಿದ್ದಾರೆ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಕಾರಣ ಛತ್ರಪತಿ ಸಂಭಾಜಿ ಮಹಾರಾಜ್ ಅಥವಾ ಶಂಭುರಾಜೆ. ಅವ್ರು ಆಗ್ಲಿಲ್ಲ ಕನ್ವರ್ಟ್. ಎಲ್ಲಿವರೆಗೂ ಆಗ್ಲಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಬರೇ ಆಮಿಷಕ್ಕೆ ಅವರು ತಲೆಬಾಗದ್ದೇ ಇರೋದಲ್ಲ. ಆ ವ್ಯಕ್ತಿ ಆಗಲ್ಲ ನಾನು ಇಸ್ಲಾಂಗೆ ಕನ್ವರ್ಟ್ ಅಂತ ಹೇಳಿದ್ದಕ್ಕೆ ಎಂಥೆಂಥ ಚಿತ್ರ ಹಿಂಸೆಗಳನ್ನ ಕೊಟ್ಟ ಈ ರಾಕ್ಷಸ ಔರಂಗಜೇಬ ಅಂತಂದ್ರೆ ನಮ್ಗೆ ಜಸ್ಟ್ ಉಗುರು ಒಂಚೂರು ಹೆಚ್ಚು ಕಮ್ಮಿ ಕಟ್ಟಾಗೋಯ್ತು ಅಂತಂದ್ರೆ ಎಷ್ಟು ಉರಿಯತ್ತೆ ಅಲ್ವಾ. ಅಂಥದ್ರಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರನ್ನ ಹಿಡಿದು ಹೊಡೆದು ರಕ್ತ ಬರ್ತಾ ಇದ್ರು ಕೂಡ ಒಂದೊಂದಾಗಿ ಅವರ ಎಲ್ಲ ಉಗುರನ್ನ ಕೀಳಿಸ್ತಾನೆ. ಅವರ ಬಾಯಲ್ಲಿ ಬರ್ತಾ ಇದ್ದಂತಹ ಜೈ ಭವಾನಿ ಹರ ಹರ ಮಹಾದೇವ ಅನ್ನೋ ಘೋಷಣೆಯನ್ನ ಕೇಳಿಸ್ಕೊಳ್ಳೋಕಾಗದ್ದೆ, ಅದನ್ನ ಸಹಿಸಿಕೊಳ್ಳುವಂತಹ ಸಹಿಷ್ಣುತೆ ಇಲ್ಲದೆ ನಾಲಿಗೆಯನ್ನ ಸೀಳಿಸಿ ಕಟ್ಟು ಮಾಡಿ ಹಾಕ್ತಾನೆ, ಬಿಸಾಕ್ತಾನೆ. ಅವ್ರ ಇಡೀ ದೇಹವನ್ನ ವ್ಯಾಘ್ರ ನಖದ ಮೂಲಕ ಚರ್ಮವನ್ನ ಸುಲಿಸ್ತಾನೆ. ಇದೆಷ್ಟು ಆದ್ರೂ ಕೂಡ, ಏನನ್ನೇ ಮಾಡಿದ್ರೂ ಕೂಡ ಅವರ ಬಾಯಲ್ಲಿ ನೋವಿನ ಮಾತು ಬರೋದಿಲ್ಲ, ಕನ್ವರ್ಟ್ ಆಗ್ತೀನಿ ಅನ್ನೋ ಮಾತು ಬರೋದಿಲ್ಲ. ಜೈ ಭವಾನಿ ಜೈ ಜಗದಂಬೆ ಅನ್ನುವಂತಹ ಮಾತು ಮಾತ್ರ ಇರುತ್ತೆ. ಇಮ್ಯಾಜಿನ್ ಮಾಡಿ, ಯುದ್ಧದಲ್ಲಿ ಅವರನ್ನ ಕುತಂತ್ರದಿಂದ ಸೋಲಿಸಿದ್ರೂ ಕೂಡ ಆ ವ್ಯಕ್ತಿಯ ಮನಸ್ಥಿತಿ ಅನ್ನೋದು, ವಿಲ್ ಪವರ್ ಅನ್ನೋದು ಸೋಲಲಿಲ್ಲ ಅಂತಂದ್ರೆ ಔರಂಗಜೇಬನ ಪರಿಸ್ಥಿತಿ ಏನಾಗಿರ್ಬೇಕು ಅಂತ. ಕಣ್ಣಿಗೆ ಕಾದಿರುವ ಕಬ್ಬಣನ ಹೊಕ್ಸಿ ನೋಯಿಸಿದ್ರೂ ಕೂಡ ಇಡೀ ದೇಹದಲ್ಲಿ ಎಲ್ಲೂ ಪ್ರಾಣ ಉಳಿಲೇಬಾರ್ದು ಅನ್ನುವಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನ ಕೊಟ್ಟು ಅವ್ರನ್ನ ಕೊಲ್ತಾನೆ. ಕೊಂದ್ರೂ ಕೂಡ ಹೋಗುವಾಗ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ವಿಲ್ ಪವರ್ ಇತ್ತಲ್ವಾ, ಅದಕ್ಕೆ ಇವತ್ತಿಗೂ ನಾವು ಅವರನ್ನ ಧರ್ಮವೀರ ಅಂತ ಕರೆಯೋದು. ಇಡೀ ಹಿಂದೂವಿ ಸಾಮ್ರಾಜ್ಯ ಅನ್ನೋದು ಏನು ನೆಕ್ಸ್ಟ್ ಪೇಶ್ವೆಗಳ ಮೂಲಕ ಜೇಸುಬಾಯಿ ಅಂತ ಯಾರಿದ್ದಾಳೆ, ಅವಳು ರಾಮರಾಜನನ್ನ ಪಟ್ಟಕ್ಕೇರಿಸಿ ಆ ಮರಾಠ ಸಾಮ್ರಾಜ್ಯವನ್ನ ಏನ್ ಕಟ್ಟುವಂತದ್ದಿತ್ತು, ಇಡೀ ಹಿಂದುವಿ ಸಾಮ್ರಾಜ್ಯವನ್ನ ಕಟ್ಟುವಂತಹ ಕನಸಿಗೇನಿತ್ತು, ಶಂಭುರಾಜೆ ಎದ್ದು ಅದನ್ನ ಕಂಟಿನ್ಯೂ ಮಾಡ್ತಾಳೆ. ಅವರ ಹೆಂಡತಿ, ನಾನು ಹೋದ್ರೂ ಕೂಡ ನನ್ನ ಕನಸು, ನನ್ನ ತಂದೆಯ ಕನಸು ಸಾಕಾರಗೊಳ್ಳುತ್ತೆ ಅನ್ನೋದನ್ನ ಔರಂಗಜೇಬನಿಗೆ ಹೇಳಿಯೇ ಹೋಗ್ತಾರೆ ಛತ್ರಪತಿ ಸಂಭಾಜಿ ಮಹಾರಾಜ್. ಒಬ್ಬ ವ್ಯಕ್ತಿ ಈ ಮಣ್ಣಿನಲ್ಲಿ ಹುಟ್ಟಿ ಆ ಮಣ್ಣಿಗೋಸ್ಕರ ಮಣ್ಣಾಗೋದಿದೆ ಅಲ್ವಾ, ಇದು ಈ ಮಣ್ಣಿನ ಗುಣ ಮಾತ್ರ. ಹಾಗೆ ಯುದ್ಧದಲ್ಲಿ ಸೋತಿರುವಂತಹ ವ್ಯಕ್ತಿಗಳಿಗೂ ಕೂಡ ಗೌರವ ಕೊಡುವಷ್ಟರ ಮಟ್ಟಿಗೆ ಧರ್ಮವನ್ನ ಪರಿಪಾಲನೆ ಮಾಡೋದು ಸನಾತನಿಗಳು ಮಾತ್ರ. ಯಾವ ಮತ ಅನ್ನೋದು, ಮತದ ಆಚರಣೆ ಅನ್ನೋದು ತಪ್ಪಲ್ಲ, ಆದ್ರೆ ಆ ಮತದ ಆಚರಣೆ ನಿಮ್ಮನ್ನ ಮನುಷ್ಯನನ್ನಾಗಿ ಮಾಡ್ತಾ ಇದೆಯಾ, ರಾಕ್ಷಸರನ್ನಾಗಿ ಮಾಡ್ತಾ ಇದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಸಿನಿಮಾವು ಸೇರಿದ ಹಾಗೆ ಇದರಲ್ಲಿ ಏನು ಅವರ ಶೌರ್ಯವನ್ನ, ಚಾವಾ ಅಂತಂದ್ರೆ ಸಿಂಹದ ಮರಿ ಅಂತ, ಹಾಗಾಗಿ ಆ ಸಿಂಹದ ಮರಿ ಘರ್ಜನೆಯನ್ನ ಏನ್ ಮಾಡುತ್ತೆ, ಅದರ ಶೌರ್ಯ ಏನಿರುತ್ತೆ ಅದನ್ನ ಮಾತ್ರ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದರ ಹೊರತಾಗಿಯೂ, ಸಿನಿಮಾದ ಇತಿಹಾಸದ ಹೊರತಾಗಿಯೂ ಒಂದು ಇತಿಹಾಸ ಇದೆ. ಆ ಇತಿಹಾಸದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಕೆಲವೊಂದಷ್ಟು ನೆಗೆಟಿವ್ ಗುಣ ಅನ್ನುವಂಥದ್ದು ಇತ್ತು. ಆ ನೆಗೆಟಿವ್ ಗುಣಗಳನ್ನ ಓವರ್ಕಮ್ ಮಾಡಿ ಇವತ್ತಿಗೆ ಅವರು ಹೇಗೆ ನಮಗೆ ಮಾದರಿಯಾಗಿ ಇರ್ತಾರೆ, ನಾವು ಅವರಿಗೆ ಸಾಯೋವರೆಗೂ ಯಾಕೆ ಚಿರಋಣಿಯಾಗಿ ಇರಬೇಕು ಅನ್ನೋದು ನಮ್ಮ ಇತಿಹಾಸ ನಮಗೆ ವೆಲ್ ಡಾಕ್ಯುಮೆಂಟೆಡ್ ಫಾರ್ಮೇಟ್ ಅನ್ನ ನಾನು ಹೇಳ್ತಾ ಇರೋದು. ಇದ್ಯಾವುದು ಕೂಡ ನನಗಿಷ್ಟ ಬಂತು ಅಥವಾ ಏನೋ ಒಬ್ರು ಗುಣಗಾನ ಮಾಡಬೇಕು ಅಥವಾ ಅವರಲ್ಲಿ ಕೆಟ್ಟ ಗುಣನೂ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಒಗ್ಗರಣೆ ಕೊಡಬೇಕು ಅಂತ ಹೇಳ್ತಾ ಇರೋದಿಲ್ಲ. ಈ ಮರಾಠ ಸಾಮ್ರಾಜ್ಯವು ಸೇರಿದ ಹಾಗೆ ನಮ್ಮ ದೇಶದಲ್ಲಿ ಆಗಿ ಹೋಗಿರುವಂತಹ ಅದೆಷ್ಟೋ ರಾಜರುಗಳ ಪೈಕಿ ನಾವು ಅವರ ಆಸ್ಥಾನದಲ್ಲಿ ಕುಳಿತು ಬರೆದಿರುವಂತಹ ಕೃತಿಗಳನ್ನ ಮಾತ್ರ ಅಲ್ಲ, ಯಾರೋ ಒಬ್ಬ ಟ್ರಾವೆಲರ್ ಹೊರಗಡೆಯಿಂದ ಬಂದು ಇಲ್ಲಿ ಏನ್ ಪರಿಸ್ಥಿತಿ ಇತ್ತು ಅನ್ನೋದನ್ನ ಅವರ ದೃಷ್ಟಿಕೋನದಲ್ಲಿ ಬರ್ದಿರ್ತಾರಲ್ಲ, ಅದನ್ನ ತಿಳ್ಕೊಳ್ಬೇಕು. ಅವರ ಆಸ್ಥಾನದಲ್ಲಿ ಕುಳಿತಿರುವವರು ಏನ್ ಬರೆದಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಾಗೆ ಅವರ ವಿರುದ್ಧವಾಗಿ ಯಾರ್ಯಾರಿದ್ರು, ಅವ್ರು ಏನೇನ್ ಬರ್ದಿದ್ದಾರೆ, ಈ ಮೂರು ನರೇಶನ್ ಅನ್ನ ಕೇಳಿಸ್ಕೊಂಡ್ವಿ ಅಂತಂದ್ರೆ ನಮಗೆ ತಕ್ಕ ಮಟ್ಟಿಗೆ ಒಂದು ದೃಷ್ಟಿಕೋನ ಸಿಗತ್ತೆ. ಹಿಂದೆ ಏನಾಗಿತ್ತು, ಎಕ್ಸಾಕ್ಟ್ಲಿ ಏನಾಗಿತ್ತು ಯಾವತ್ತಿಗೂ ನಮಗೆ ಗೊತ್ತಾಗಕ್ ಸಾಧ್ಯ ಇಲ್ಲ. ನಮ್ಗೆ ಗೊತ್ತಾಗೋದು ಚೂರು ಪಾರು ಸತ್ಯಗಳು ಮಾತ್ರ. ಆದ್ರೆ ಯಾವ್ಯಾವಾಗ ಪರ್ಸ್ಪೆಕ್ಟಿವ್ ಅನ್ನೋದು ಜಾಸ್ತಿ ಸಿಗ್ತಾ ಹೋಗುತ್ತೆ, ಇನ್ಫಾರ್ಮೇಶನ್ ಜಾಸ್ತಿ ಸಿಗುತ್ತೆ, ನಮಗೆ ನಮ್ಮ ಒಪಿನಿಯನ್ ಅನ್ನ ಫಾರ್ಮ್ ಮಾಡ್ಕೊಳ್ಳೋಕೆ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಇವಾಲ್ವ್ ಮಾಡ್ಕೊಳ್ಳೋಕೆ ಒಂದು ಅಪಾರ್ಚುನಿಟಿ ಸಿಗತ್ತೆ.
ಹಾಗೆ ದಯವಿಟ್ಟು ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದ ಎದೆಷ್ಟೋ ಮಹಾರಾಜರುಗಳು ನಾವು ಅಂದುಕೊಂಡಿದ್ದಕ್ಕಿಂತ ಕೇವಲ ಅವರ ರಾಜ್ಯವನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ಹೋರಾಟ ಮಾಡಿದ್ದಲ್ಲ, ರಾಜ್ಯದ ಜೊತೆಗೆ ಅವರಿಗೆ ಆ ಧರ್ಮದ ಬಗ್ಗೆ ಇರುವಂತಹ ಪ್ರೀತಿ, ಅದರ ನಂಬಿಕೆ, ಅದನ್ನ ನಾನು ಉಳಿಸಿ ಬೆಳೆಸಬೇಕು ಅನ್ನುವಂತಹ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ಲ, ಆ ಮೈಂಡ್ ಸೆಟ್ ಇಂದ ಈ ದೇಶ ಉಳಿದಿರೋದು, ಈ ಸಂಸ್ಕೃತಿ ಉಳಿದಿರೋದು. ಹಿಂದುತ್ವ ಅಥವಾ ಸನಾತನ ಅನ್ನೋದಕ್ಕೆ ನಾನು ಯಾಕೆ ಫಾಲೋ ಮಾಡ್ತೀನಿ ಅಥವಾ ನಾನು ಯಾಕೆ ಬೆಂಬಲ ಕೊಡ್ತೀನಿ, ನಾನು ಯಾಕೆ ಇಷ್ಟು ಮಾತನ್ನ ಆಡ್ತೀನಿ ಅಂತಂದ್ರೆ ಓನ್ಲಿ ಒನ್ ರೀಸನ್, ಯಾವುದೋ ಮತವನ್ನ ಅಥವಾ ಯಾವುದೋ ಆಚರಣೆಯನ್ನ ದೂಷಿಸ್ಬೇಕು ದ್ವೇಷಿಸ್ಬೇಕು ಅಂತ ಅಲ್ಲ. ಈ ದೇಶ ಉಳಿಬೇಕು ಅಂತಂದ್ರೆ, ಈ ಮಣ್ಣು ಉಳಿಬೇಕು ಅಂತಂದ್ರೆ, ಈ ಸಂಸ್ಕೃತಿ ಉಳಿಬೇಕು ಅಂತಂದ್ರೆ ಸನಾತನ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ. ಯಾಕೆ ಅಂತಂದ್ರೆ ಈ ಸಂಸ್ಕೃತಿಯ ಪರಿಭಾಷೆನೇ ಸಹಿಷ್ಣುತೆ, ಎಲ್ಲರೂ ನನ್ನವರು, ಎಲ್ಲದೂ ನನ್ನದು ಅಂತ ಅಪ್ಪಿಕೊಳ್ಳುವಂತಹ ವಿಶಾಲ ಹೃದಯತೆ. ಇದಿಷ್ಟೇ ಅಂತ ಎಲ್ಲೂ ಇಲ್ಲ, ಅದೆಲ್ಲವೂ ನನ್ನದು. ಈ ವಿಶ್ವಗುರು ಅನ್ನೋ ಕಾನ್ಸೆಪ್ಟ್ ಬರೋದೇ ಇನ್ಕ್ಲೂಸಿವಿಟಿಯಲ್ಲಿ. ಈ ಇನ್ಕ್ಲೂಸಿವಿಟಿ ಯಾವ ಕಲ್ಚರಲ್ಲಿ ಇರೋದು? ಸನಾತನ ಧರ್ಮದಲ್ಲಿ. ಹಾಗಾಗಿ ಈ ದೇಶ ಉಳಿಬೇಕು ಅಂತಂದ್ರೆ ಈ ಧರ್ಮದಿಂದ ಮಾತ್ರ ಸಾಧ್ಯ. ಮಾನವತಾವಾದ ಉಳಿಬೇಕು ಅಂತಂದ್ರೆ ಅದು ಹಿಂದೂ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯ. ರೈಟ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.